ಪೌಲನು ಹಿಂಸೆಗೆ ಒಳಗಾಗುವುದನ್ನ ಇಲ್ಲಿ ನೋಡುತ್ತೇವೆ. He says that the suffering of this present time are not worthy to be compared with the glory which shall be given to us. ನಮಗೆ ದೇವರು ಪ್ರತ್ಯಕ್ಷವಾಗುವ ಕೊಡುವ ಮಹಾಪದವಿಗೆ ಹೋಲಿಸಿಕೊಂಡ್ರೆ ನಾವು ಪಡುವ ಕಷ್ಟಗಳು ಅಲ್ಪವೇ ಎಂಬುದಾಗಿ ಹೇಳುವನಾಗಿದ್ದಾನೆ. Let us go to 2 Corinthians 4th chapter verses 17 to 18. 2 ಕೊರಿಂಥ 4ನೇ ಅಧ್ಯಾಯ 17 ಮತ್ತು 18 ವಚನಗಳನ್ನ ನಾವು ನೋಡುವ. Please read, sir. ಹೇಗೆಂದರೆ ಕ್ಷಣ ಮಾತ್ರವಿರುವ ನಮ್ಮ ಹಗುರವಾದ ಸಂಕಟವು ಅತ್ಯಂತಾಧಿಕವಾದ ಪ್ರತಿಫಲವನ್ನು ಉಂಟು ಮಾಡಿ ನಮಗೆ ನಿರಂತರವಾಗಿರುವ ಗೌರವವಾದ ಪ್ರಭಾವವನ್ನು ದೊರಕಿಸುತ್ತದೆ. ನಾವು ಕಾಣುವಂಥದ್ದನ್ನು ಲಕ್ಷಿಸದೆ ಕಾಣದಿರುವಂಥದ್ದನ್ನು ಲಕ್ಷಿಸುವರಾಗಿದ್ದೇವೆ. ಕಾಣುವಂಥದ್ದು ಸ್ವಲ್ಪ ಕಾಲ ಮಾತ್ರ ಇರುವುದು, ಕಾಣದಿರುವಂಥದ್ದು ಸದಾಕಾಲವೂ ಇರುವುದು ಎಂಬುದೇ. So we see Paul's afflictions. He says his suffering is not too hard, but he says my suffering is very light. ಇಲ್ಲಿ ಪೌಲನು ಪಡುವಂತಹ ಕಷ್ಟ ಸಂಕಟಗಳನ್ನ ನೋಡುತ್ತೇವೆ. ಆತನು ಎಷ್ಟೇ ಕಷ್ಟ ಸಂಕಟ ಬರುವುದಿದ್ದರೂ ಅದು ಕೇವಲ ಸ್ವಲ್ಪ ಮಾತ್ರ ಹಗುರವಾದಂಥದ್ದು, ಆದರೆ ಕೊಡುವಂತ ಪ್ರತಿಫಲ ಮಾತ್ರ ದೊಡ್ಡದ್ದು ಎಂಬುದಾಗಿ ಹೇಳುವನಾಗಿದ್ದಾನೆ. Let us go to the another chapter. It is 2 Corinthians 6th chapter verses 4 to 5. ಇಲ್ಲಿ 2 ಕೊರಿಂಥ 6ನೇ ಅಧ್ಯಾಯ 4ರಿಂದ 6ನೇ ವಚನಗಳನ್ನ ನಾವು ನೋಡೋಣ. ನಿಂದೆಗೆ ಅವಕಾಶ ಕೊಡದೆ ಎಲ್ಲಾ ಸಂಗತಿಗಳಲ್ಲಿ ದೇವರ ಸೇವಕರೆಂದು ನಮ್ಮ ಸಮ್ಮತರಾಗ ಮಾಡಿಕೊಳ್ಳುತ್ತೇವೆ. ನಾವು ಸಂಕಟಗಳಲ್ಲಿಯೂ ಕೊರತೆಗಳಲ್ಲಿಯೂ ಇಕ್ಕಟ್ಟುಗಳಲ್ಲಿಯೂ ಪೆಟ್ಟುಗಳಲ್ಲಿಯೂ ಸೆರೆಮನೆಗಳಲ್ಲಿಯೂ ಕಲಹಗಳಲ್ಲಿಯೂ ಕಷ್ಟವಾದ ಕೆಲಸಗಳಲ್ಲಿಯೂ ನಿದ್ದೆಗೆಡುವುದರಲ್ಲಿಯೂ ಉಪವಾಸಗಳಲ್ಲಿಯೂ ಬಹು ತಾಳ್ಮೆಯನ್ನು ತೋರಿಸುತ್ತೇವೆ. ಶುದ್ಧ ಮನಸ್ಸು, ಜ್ಞಾನ, ದೀರ್ಘ ಶಾಂತಿ, ದಯೆ, ಪವಿತ್ರಾತ್ಮ, ಕಪಟವಿಲ್ಲದ ಪ್ರೀತಿ, ಸತ್ಯವಾಕ್ಯ, ದೇವರ ಮಹತ್ವ ಇವುಗಳಿಂದ ಕೂಡಿದವರಾಗಿದ್ದೇವೆ. So we see Paul is encouraging himself and others who are following him in spite of all the strong oppositions by the people. ಜನರಿಂದ ಬರುವ ಎಲ್ಲಾ ವಿರೋಧತೆಗಳು ಇದ್ದಾಗ್ಯೂ ಸಹ, ಕಷ್ಟ ಸಂಕಟಗಳನ್ನ ಪಡುತ್ತಿರುವ ಸಂದರ್ಭದಲ್ಲಿಯೂ ಸಹ ಪೌಲನು ನಮಗೆ ಉತ್ತೇಜನವನ್ನ, ಒಂದು ಪ್ರೋತ್ಸಾಹವನ್ನ ಇಲ್ಲಿ ನಮಗೆ ಈ ವಚನಗಳಿಂದ ಕೊಡ್ತಾ ಇದ್ದಾನೆ. Next we see in 2 Corinthians 1st chapter verses 8 to 11. 2 Corinthians 1st chapter 2 ಕೊರಿಂಥ 1ನೇ ಅಧ್ಯಾಯ 8 to 11. 8ರಿಂದ 11 ವಚನಗಳನ್ನ ನಾವು ಓದಿಕೊಳ್ಳೋಣ. ಸಹೋದರರೇ, ಹಾಸ್ಯ ಸೀಮೆಯಲ್ಲಿ ನಮಗೆ ಸಂಭವಿಸಿದ ಸಂಕಟವನ್ನು ಕುರಿತು ವಿಚಾರಿಸುತ್ತೀರೋ? ಅದರಲ್ಲಿ ನಾವು ಬಲವನ್ನು ಮೀರಿದಂಥ ಅತ್ಯಧಿಕವಾದ ಭಾರದಿಂದ ಕುಗ್ಗಿ ಹೋಗಿ ಜೀವ ಉಳಿಯುವ ಮಾರ್ಗವನ್ನು ಕಾಣದವರಾದೆವೆಂಬುದನ್ನ ನೀವು ತಿಳಿಯಬೇಕೆಂದು ಅಪೇಕ್ಷಿಸುತ್ತೇನೆ. ಮರಣವಾಗುತ್ತದೆಂಬ ನಿಶ್ಚಯವು ನಮ್ಮೊಳಗೆ ಉಂಟಾಯಿತು. ನಾವು ನಮ್ಮ ಮೇಲೆ ಭರವಸೆ ಬಿಟ್ಟುಕೊಳ್ಳದೆ ಸತ್ತವರನ್ನು ಎಬ್ಬಿಸುವ ದೇವರ ಮೇಲೆಯೇ ಭರವಸೆ ಬಿಡವರಾಗಿರಬೇಕೆಂದು ಹೀಗಾಯಿತು. ಆತನು ನಮ್ಮನ್ನು ಭಯಂಕರ ಮರಣದಿಂದ ತಪ್ಪಿಸಿದನು, ಮುಂದೆಯೂ ತಪ್ಪಿಸುವನು. ನೀವು ನಮಗೋಸ್ಕರ ಪ್ರಾರ್ಥನೆ ಮಾಡುವವರಾಗಿ ಸಹಕಾರಿಗಳಾಗಿರುವುದರಿಂದ ಆತನು ಇನ್ನು ಮೇಲೆಯೂ ತಪ್ಪಿಸುವನೆಂದು ಆತನಲ್ಲಿ ನಿರೀಕ್ಷೆ ಇಟ್ಟುಕೊಂಡಿದ್ದೇವೆ. ಹೀಗೆ ಅನೇಕರ ವಿಜ್ಞಾಪನೆಗಳಿಂದ ನಮಗೆ ದೊರಕುವ ಉಪಕಾರಕ್ಕಾಗಿ ನಮ್ಮ ನಿಮಿತ್ತ ಅನೇಕರಿಂದ ದೇವರಿಗೆ ಕೃತಜ್ಞತಾಸ್ತುತಿ ಉಂಟಾಗುವುದು ಎಂಬುದೇ. So we see Paul was under high pressure. ಇಲ್ಲಿ ಪೌಲನು ಒಂದು ದೊಡ್ಡ ಒತ್ತಡಕ್ಕೆ ಸಿಲುಕಿರುವುದನ್ನು ನಾವು ನೋಡಿದ್ದೇವೆ. He was burdened beyond his ability. ಆತನ ಶಕ್ತಿಗೆ ಮೀರಿದ ಒಂದು ಕಷ್ಟ ಸಂಕಟಕ್ಕೆ ಒಳಗಾಗಿದ್ದಾನೆ. He felt that there was a death sentence on him. ಆತನಿಗೆ ಮರಣದ ಒಂದು ಶಿಕ್ಷೆ ಬರುವುದನ್ನ ಆತನು ನೋಡುತ್ತಾನೆ. So we see he did not rely on his own strength, but he started relying on God's strength. ಇಲ್ಲಿ ತನ್ನ ಸ್ವಶಕ್ತಿಯ ಮೇಲೆ ಆತನು ಆಧಾರಗೊಳ್ಳದೆ, ಅವಲಂಬಿತನಾಗದೆ
ಸರ್ವಶಕ್ತನಾದ ದೇವರ ಮೇಲೆ ಅವಲಂಬಿತನಾಗುವುದನ್ನು ನಾವು ಕಾಣುವರಾಗಿದ್ದೇವೆ. See what he says. He says, God who raises the dead. ಇಲ್ಲಿ ಆತನು ಹೇಳುವುದು, ದೇವರು ಸತ್ತವರನ್ನ ಬದುಕಿಸುವಂತವನು, ಏಳಿಸುವಂತವನು ಎಂಬುದಾಗಿ ಹೇಳುತ್ತಾನೆ. He says that God will deliver us from death. ಇಲ್ಲಿ ದೇವರು ನಮ್ಮನ್ನು ಮರಣದಿಂದಲೂ ಸಹ ತಪ್ಪಿಸುವನಾಗಿದ್ದಾನೆ ಎಂಬುದಾಗಿ ಹೇಳುತ್ತಾನೆ. He will continue to deliver us from death. ನಮ್ಮನ್ನು ಹೀಗೆಯೇ ಈ ಮರಣಕರವಾದ ಶಿಕ್ಷೆಗಳಿಂದ ತಪ್ಪಿಸುವನಾಗಿದ್ದಾನೆ ಎಂಬುದಾಗಿ ಹೇಳುತ್ತಾನೆ. So that we can put our hope on Jesus Christ. ಹಾಗಾಗಿ ನಾವು ನಮ್ಮ ನಿರೀಕ್ಷೆಯನ್ನು ಯೇಸು ಕ್ರಿಸ್ತನ ಮೇಲೆ ಇಡಬಹುದಾಗಿದೆ. Let us turn to 2 Timothy 3rd chapter verse 12. 2 Timothy 3rd chapter verse 12. 3ನೇ ಅಧ್ಯಾಯ 12ನೇ ವಚನಕ್ಕೆ ನಮ್ಮ ಗ್ರಂಥವನ್ನು ತಿರುಗಿಸೋಣ. 3ನೇ ಅಧ್ಯಾಯ 12ನೇ ವಚನ ಹೀಗೆ ಹೇಳುವಂತದ್ದಾಗಿದೆ: ಕರ್ತನು ನನ್ನನ್ನು ಬಿಡಿಸಿದನು, ಕ್ರಿಸ್ತ ಯೇಸುವಿನಲ್ಲಿ ಸದ್ಭಕ್ತರಾಗಿ ಜೀವಿಸುವುದಕ್ಕೆ ಮನಸ್ಸು ಮಾಡುವರೆಲ್ಲರೂ ಹಿಂಸೆಗೊಳಗಾಗುವರು ಎಂಬುದೇ. Remember that he says that everyone who lives a godly life in Christ Jesus will be persecuted. ಇಲ್ಲಿ ನಾವು ನೋಡುತ್ತೇವೆ, ಕ್ರಿಸ್ತ ಯೇಸುವಿನಲ್ಲಿ ಸದ್ಭಕ್ತರಾಗಿ ಜೀವಿಸುವುದಕ್ಕೆ ಯಾರ್ಯಾರು ಮನಸ್ಸು ಮಾಡಿಕೊಳ್ತಾರೋ ಅವರೆಲ್ಲರೂ ಹಿಂಸೆಗೊಳಗಾಗ್ತಾರೆ ಎಂಬುದಾಗಿ ಆತನೇ ಹೇಳುವನಾಗಿದ್ದಾನೆ. If we do not face persecution, that means we are not living we may not be godly people. ನಾವು ಈ ಎಲ್ಲಾ ಒಂದು ಹಿಂಸೆ ಸಂಕಟಗಳ ಹೋದ್ರೆ ನಾವು ಸುವಾರ್ತೆಯನ್ನು ಸಾರುವುದು ಕಷ್ಟ. ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ ಸರ್. ಹೌದು, ಯಾರು ಅವ್ರನ್ನ ಮ್ಯೂಟ್ ಮಾಡ್ಲಿಕ್ಕೆ ಹೇಳಿ. Now let us see the secret of Paul's mission. ಪೌಲನ ಒಂದು ಸುವಾರ್ಥ ಸೇವೆಯಲ್ಲಿರುವಂತಹ ಈ ಗುಟ್ಟನ ರಹಸ್ಯವನ್ನ ನಾವು ನೋಡೋಣ. You know, he says that I no longer live, but Christ lives in me. So that means he died to his flesh and his self on a daily basis. ಆತನು ಪ್ರತಿನಿತ್ಯವೂ ತನ್ನ ದೇಹದಲ್ಲಿ ಯೇಸುಕ್ರಿಸ್ತನ ಸಲುವಾಗಿ ಆತನು ಸತ್ತು ಯೇಸುಕ್ರಿಸ್ತನ ಸಲುವಾಗಿ ಆತನು ಜೀವಿಸುವುದನ್ನು ಇಲ್ಲಿ ನೋಡುವರಾಗಿದ್ದೇವೆ. So if we want to be successful in our ministry, whatever the type of ministry it might be, is that we should die to our flesh and to ourself on a daily basis. ನಾವು ಸುವಾರ್ತೆಯನ್ನು ಸಾರುವಾಗ ಈ ಸುವಾರ್ಥ ಸೇವೆಯು ಯಶಸ್ವಿಗೊಳ್ಳಬೇಕಾದ್ರೆ ಮೊದಲು ಇದನ್ನ ಸಾರುವಂತಹ ನಾವು ಪ್ರತಿನಿತ್ಯವೂ ನಮ್ಮ ಪಾಲಿಗೆ ನಾವು ಸಾಯಬೇಕಾಗಿದೆ. He said, I no longer live, but Christ lives in me. ನಾನು ಜೀವಿಸುವನು ನಾನಲ್ಲ, ಆದರೆ ಯೇಸು ಕ್ರಿಸ್ತನು ನನ್ನಲ್ಲಿ ಜೀವಿಸುತ್ತಾನೆ ಎಂಬುದಾಗಿ ಪೌಲನು ಹೇಳುತ್ತಾನೆ. This is one of the reasons why Paul was successful in his mission. ಈ ಕಾರಣದಿಂದಲೇ ಪೌಲನು ಸುವಾರ್ಥ ಸೇವೆಯಲ್ಲಿ ಹೇಗೆ ಒಂದು ಯಶಸ್ಸನ್ನು ಗಳಿಸಿದನು, ಯಶಸ್ಸು ಪಡ್ಕೊಂಡನು ಎಂಬುದನ್ನು ನಾವು ಕಾಣುತ್ತೇವೆ. He had already decided to lay his life for the Lord any time and any place. ಯಾವ ಸ್ಥಳದಲ್ಲಿಯೇ ಆಗಲಿ, ಯಾವ ಸಮಯದಲ್ಲಿಯೇ ಆಗಲಿ, ಕರ್ತನಿಗೋಸ್ಕರ ತನ್ನ ಜೀವವನ್ನೇ ಆತನು ಅರ್ಪಿಸಿದ್ದನ್ನ ನಾವು ಇಲ್ಲಿ ಕಾಣುತ್ತೇವೆ. So the moment we decide to lay our life for the Lord, I will tell you, we will overcome all obstacles. ಯಾವ ಕ್ಷಣದಲ್ಲಿ ನಾವು ದೇವರಿಗೋಸ್ಕರ ನಮ್ಮ ಜೀವಿತವನ್ನ ಅಂದರೆ ಮರಣವನ್ನಾದರೂ ನಾವು ಪಡುವುದಕ್ಕೆ ಸಿದ್ಧವಾಗುತ್ತೇವೆಯೋ ಆವಾಗ ದೇವರು ನಮಗಿರುವಂತ ಎಲ್ಲ ಅಡೆತಡೆ ಅಡಚಣೆಗಳನ್ನೆಲ್ಲ ನಾವು ಆತನು ತೆಗೆದು ಹಾಕುವುದನ್ನು ಕಾಣುತ್ತೇವೆ.
because the devil knows that you are ready to lay your life for the Lord Jesus Christ. ಯೇಸು ಕ್ರಿಸ್ತನಿಗೋಸ್ಕರ ನಿಮ್ಮ ಪ್ರಾಣವನ್ನೇ ತೆರುವಷ್ಟು ನೀವು ಮನಸ್ಸು ಉಳ್ಳವರಾಗಿದ್ದೀರಿ ಎಂಬುದನ್ನ ಆ ಸೈತಾನು ಪಿಶಾಚನು ತಿಳ್ಕೊಳ್ಳುವನಾಗಿದ್ದಾನೆ. By laying our lives for the Lord, we overcome the devil. ದೇವರಿಗೆ ನಮ್ಮ ಪ್ರಾಣವನ್ನೇ ಒಪ್ಪಿಸುವುದಕ್ಕೆ ಮುಂದಾದಾಗ ಸೈತಾನು ನಮ್ಮನ್ನು ಏನೂ ಮಾಡಲಾರದ ಸ್ಥಿತಿಯು ಬರುತ್ತದೆ. Okay, let us try to understand what's the lesson that we draw from Paul's suffering. ಪೌಲನು ಪಡುವಂತಹ ಎಲ್ಲ ಕಷ್ಟ ಸಂಕಟಗಳಿಂದ ನಮಗೆ ಸಿಗುವಂತಹ ಒಂದು ಪಾಠವೇನು ಎಂಬುದನ್ನ ಇಲ್ಲಿ ಕಲಿತುಕೊಳ್ಳೋಣ. When we suffer persecution, it is a way of building up our deep relationship with God. ದೇವರ ಜೊತೆ ನಮಗೆ ಒಂದು ಗಾಢವಾದ ಸಂಬಂಧವನ್ನ ಪಡೆದುಕೊಳ್ಳುವುದಕ್ಕೆ ಈ ಎಲ್ಲಾ ಒಂದು ಕಷ್ಟ ಸಂಕಟಗಳು ಬಾಧೆಗಳು ನಮಗೆ ಅನುವು ಮಾಡಿಕೊಳ್ಳುತ್ತವೆ. God allows trials, temptations, and tribulations in our life so that we will totally depend upon Him. ನಾವು ಆತನ ಮೇಲೆ ಅವಲಂಬಿತರಾಗುವಂತೆ ಆತನು ಎಲ್ಲಾ ಕಷ್ಟಗಳನ್ನು, ಸಂಕಟಗಳನ್ನು, ಶೋಧನೆಗಳನ್ನು ನಮ್ಮ ಮೇಲೆ ಬರಮಾಡುವನಾಗಿದ್ದಾನೆ. So we see that Jesus, when He has called us for His work to share the gospel to the world, we will face persecutions, trials, and temptations. ಯೇಸು ಕ್ರಿಸ್ತನು ನಾವು ಸುವಾರ್ತೆಯನ್ನು ಸಾರಬೇಕು ಎಂಬುದಾಗಿ ಈ ಕೆಲಸಕ್ಕೆ ನಮ್ಮನ್ನು ಕರೆಯುವಾಗ ಈ ಎಲ್ಲಾ ಶೋಧನೆಗಳು, ಸಂಕಟಗಳು ಮತ್ತು ಹಿಂಸೆಗಳ ನಮಗೆ ಬರುವುದನ್ನು ನಾವಿಲ್ಲಿ ನೋಡ್ತೇವೆ. He allows these things so that we will not depend on our own understanding, but to fully trust in the Lord. ನಾವು ನಮ್ಮ ಸ್ವಶಕ್ತಿಯಿಂದ ಅಥವಾ ಜ್ಞಾನದ ಮೇಲೆ ಆಧಾರಗೊಳ್ಳದೆ ಸಂಪೂರ್ಣವಾಗಿ ಆತನ ಮೇಲೆ ನಾವು ಆಧಾರಗೊಳ್ಳಬೇಕೆಂಬುದಾಗಿ ಈ ಎಲ್ಲಾ ಕಷ್ಟ ಸಂಕಟಗಳನ್ನು ನಮ್ಮ ಮೇಲೆ ಬರುವಂತೆ ಮಾಡುವನಾಗಿದ್ದಾನೆ. So we see that through hardship and persecution, we will find strength in the Lord, and then we will be able to go doing the work of God. ನಾವು ಈ ಎಲ್ಲಾ ಕಷ್ಟ ಸಂಕಟಗಳಿಂದ ಹೆಚ್ಚಿನ ಬಲವನ್ನ ಹೊಂದಿ ಆತನ ಕೆಲಸವನ್ನ ಒಂದು ಸುಸೂತ್ರವಾಗಿ ಮಾಡುವುದಕ್ಕೆ ನಾವು ಬಲವುಳ್ಳವರಾಗುತ್ತೇವೆ. ಅದಕ್ಕೋಸ್ಕರ ಇವೆಲ್ಲವನ್ನ ನಾವು ತಾಳಿಕೊಳ್ಳಬೇಕಾಗುತ್ತದೆ. So for God's ministry, we have to stand in the strength and the might of His power. ನಾವು ದೇವರಿಗೋಸ್ಕರ ನಿಲ್ಲುವಾಗ ಆತನ ಬಲವನ್ನ, ಆತನ ಶಕ್ತಿಯನ್ನ ಆಶ್ರಯಿಸಿಕೊಂಡವರಾಗಿ ನಿಲ್ಲಬೇಕಾಗಿದೆ. We will not be able to finish God's work or do God's work with our own ability and strength. ನಮ್ಮ ಸ್ವಂತ ಬಲದಿಂದ, ಶಕ್ತಿಯಿಂದ ದೇವರ ಕೆಲಸವನ್ನ ನಾವು ಮಾಡುವುದಕ್ಕೆ ಆಗುವುದಿಲ್ಲ. Let us take one example, like the moment you are a godly person, persecution starts right from your house. ನಾವು ಸದ್ಭಕ್ತರಾಗಿ ಅಂದ್ರೆ ದೇವರಿಗೆ ನಮ್ಮ ಜೀವಿತವನ್ನ ಅರ್ಪಿಸಿಕೊಂಡಾಗ ನಮ್ಮ ಮನೆಯಿಂದಲೇ ನಮಗೆ ಎಲ್ಲಾ ಒಂದು ವಿಘ್ನಗಳು, ಕಷ್ಟಗಳು ಶುರುವಾಗ್ತವೆ. Maybe the members of the family. ನಮ್ಮ ಮನೆಯಲ್ಲಿರುವಂತಹ ಸದಸ್ಯರಿಂದಲೇ ಇದನ್ನ ನಾವು ಎದುರಿಸಬೇಕಾಗುತ್ತದೆ. Sometimes from our own relatives. ನಮ್ಮ ಸ್ವಂತ ಬಂಧುಗಳು, ಬಳಗದವರಿಂದ ನಮಗೆ ಈ ಎಲ್ಲ ಹಿಂಸೆಗಳು ಬರಬಹುದಾಗಿದೆ. Maybe from the church community. ನಮ್ಮ ಸಭೆಯಲ್ಲಿ ಇರುವಂತಹ ಸಮುದಾಯದರಿಂದ ನಮಗೆ ಈ ಸಂಕಟಗಳು ಒದಗಬಹುದಾಗಿವೆ. Why does this happen is because we are coming against the lies and deceptions of Satan. ನಮಗೆ ಯಾಕೆ ಈ ಎಲ್ಲ ಒಂದು ಕಷ್ಟ ಬಾಧೆಗಳು ಉಂಟಾಗುತ್ತವೆ ಅಂದ್ರೆ ಸೈತಾನ ಒಂದು ಮೋಸಕರವಾದ ಒಂದು ಮಾರ್ಗದಿಂದ ಆತನು ನಮ್ಮನ್ನ ಈ ರೀತಿ ತಪ್ಪಿಸುವನಾಗಿದ್ದಾನೆ. The devil is afraid of the truth. ಯಾಕಂದರೆ ಈ ಪೈಶಾಚನು, ಸೈತಾನು ಸತ್ಯ
ಸತ್ಯವನ್ನು ಕಂಡಾಗ ಸತ್ಯಕ್ಕೆ ಹೆದರುವಂತ ಭಯಪಡುವಂತವನಾಗಿದ್ದಾನೆ. He hates light. ಆತನು ಬೆಳಕನ್ನ ವಿರೋಧಿಸುತ್ತಾನೆ, ದ್ವೇಷಿಸುತ್ತಾನೆ. Now, if you happen to call anybody if you call anybody or point out their mistakes and point out their sins, I will tell you, tomorrow itself there will be a lot of rejection, hatred towards you. ನೀವು ಈ ಸ್ವಾರ್ಥೆಯ ಸಲುವಾಗಿ ಯಾವ ವ್ಯಕ್ತಿಯ ಒಂದು ತಪ್ಪುಗಳನ್ನ ನೀವು ಒಟ್ಟು ಮಾಡಿ ತೋರಿಸುವುದಾದ್ರೆ ಅಲ್ಲಿಂದಲೇ ನಿಮಗೆ ವಿರೋಧತೆಗಳ ಶುರುವಾಗುವುದನ್ನು ನಾವು ಕಾಣುತ್ತೇವೆ. They will reject you. ಅವರು ನಿಮ್ಮನ್ನ ತಿರಸ್ಕರಿಸುತ್ತಾರೆ. They will falsely accuse you. ಅವರು ಸುಳ್ಳಾಗಿ ನಿಮ್ಮ ಮೇಲೆ ತಪ್ಪು ಹೊರಿಸುವವರಾಗುತ್ತಾರೆ. They will hate you. ಅವರು ನಿಮ್ಮನ್ನ ದ್ವೇಷಿಸುವವರಾಗುತ್ತಾರೆ. All that they want to do is to discourage you. ಇವೆಲ್ಲವೂ ನಿಮ್ಮನ್ನ ಅಧೈರ್ಯಗೊಳಿಸುವುದಕ್ಕಾಗಿ ಅವರು ಮಾಡುವರಾಗಿದ್ದಾರೆ. Let us see what the Lord says when we pass through trials, difficulties, hardships, temptations, and tribulations. ಇಂಥ ಎಲ್ಲ ಕಷ್ಟ, ಸಂಕಟಗಳು, ಶೋಧನೆಗಳು, ಹಿಂಸೆಗಳು ಬರುವಾಗ ದೇವರು ನಮ್ಮನ್ನು ಹೇಗೆ ಪ್ರೋತ್ಸಾಹಿಸುತ್ತಾನೆ, ಹೇಗೆ ಬಲಪಡಿಸುತ್ತಾನೆ ಎಂಬುದನ್ನು ನಾವು ಕಲಿತುಕೊಳ್ಳೋಣ. Please open to the book of Matthew, the 5th chapter, verses ಮತ್ತಾಯ 5th chapter. ಮತ್ತಾಯ 5ನೇ ಒಂದು ಅಧ್ಯಾಯಕ್ಕೆ ನಮ್ಮ ಸತ್ಯವೇದಗಳನ್ನ ತಿರುಗಿಸೋಣ ಸರ್. verses 10 to 11. 10ನೇ ಒಂದು ವಚನದಿಂದ ನಾನು ಓದ್ತೇನೆ. ನೀತಿಯ ನಿಮಿತ್ತವಾಗಿ ಹಿಂಸೆಯನ್ನು ತಾಳಿಕೊಳ್ಳುವವರು ಧನ್ಯರು, ಪರಲೋಕ ರಾಜ್ಯವು ಅವರದು. ನನ್ನ ನಿಮಿತ್ತವಾಗಿ ಜನರು ನಿಮ್ಮನ್ನು ನಿಂದಿಸಿ ಹಿಂಸೆಪಡಿಸಿ ನಿಮ್ಮ ಮೇಲೆ ಕೆಟ್ಟ ಮಾತುಗಳನ್ನು ಸುಳ್ಳಾಗಿ ಹೊರಿಸಿದರೆ ನೀವು ಧನ್ಯರು ಎಂಬುದೇ. So when we stand for the truth, we will have opposition. ನಾವು ಸತ್ಯದ ಪರವಾಗಿ ನಿಂತಾಗ ನಮಗೆ ಬೇರೆ ಎಲ್ಲಾ ಕಡೆಗಳಿಂದ ವಿರೋಧತೆ ಉಂಟಾಗುತ್ತದೆ. So the Lord is saying, blessed are you when you are persecuted for righteousness' sake. ನನ್ನ ನಿಮಿತ್ತವಾಗಿ ಜನರು ನಿಮ್ಮನ್ನು ನಿಂದಿಸಿ ಹಿಂಸೆಪಡಿಸಿ ನಿಮ್ಮ ಮೇಲೆ ಕೆಟ್ಟ ಮಾತುಗಳನ್ನು ಸುಳ್ಳಾಗಿ ವಿವರಿಸಿದರೆ ನೀವು ಧನ್ಯರು ಎಂಬುದಾಗಿ ಸ್ವಾಮಿ ಹೇಳುತ್ತಾನೆ. For when you are persecuted, there is the kingdom of heaven for you. ಈ ಎಲ್ಲಾ ಒಂದು ಹಿಂಸೆಗಳನ್ನ ನೀವು ಹೊಂದದಿದ್ದರೆ ಪರಲೋಕ ರಾಜ್ಯದ ನಿಮಗೆ ಬಹಳ ಫಲ ಸಿಕ್ಕುವುದಿಲ್ಲ ಎಂಬುದಾಗಿ ಹೇಳ್ತಾನೆ. Jesus is talking to the people, saying that blessed are you when people persecute you. ಜನರು ನಿಮ್ಮನ್ನು ಹಿಂಸೆ ಪಡಿಸಿದರೆ ನೀವೇ ಧನ್ಯರು ಎಂಬುದಾಗಿ ಯೇಸು ಕ್ರಿಸ್ತನು ಹೇಳುವನಾಗಿದ್ದಾನೆ. He says you are blessed when the people talk evil against you. ಜನರು ನಿಮ್ಮನ್ನು ಹಿಂಸೆ ಪಡಿಸಿ ನಿಮ್ಮ ಮೇಲೆ ಕೆಟ್ಟ ಮಾತುಗಳನ್ನ ಸುಳ್ಳಾಗಿ ಹೊರಿಸಿದರೆ ನೀವು ಧನ್ಯರು ಎಂಬುದಾಗಿ ಸ್ವಾಮಿ ಹೇಳುತ್ತಾನೆ. And you are blessed when people falsely accuse you. ನಿಮ್ಮನ್ನು ಸುಳ್ಳಾಗಿ ಹೊರಿಸಿದರೆ, ಆರೋಪಿಸಿದರೆ ನೀವು ಧನ್ಯರು ಎಂಬುದಾಗಿ ಹೇಳುತ್ತಾನೆ. So the Lord says, rejoice and be glad. ಆದ್ದರಿಂದ ಸ್ವಾಮಿ ಸಂತೋಷ ಪಡಿರಿ, ಉಲ್ಲಾಸ ಪಡಿರಿ ಎಂಬುದಾಗಿ ನಮಗೆ ಹೇಳುತ್ತಾನೆ. We might have experienced some sort of persecutions, rejections, hatred, false accusations. Did we make use of that opportunity to rejoice and to be glad? ನಾವು ಹಿಂಸೆ ಪಟ್ಟುಕೊಳ್ಳುವಾಗ, ಸುಳ್ಳಾಗಿ ನಮ್ಮ ಮೇಲೆ ಇಲ್ಲಸಲ್ಲದ ಆರೋಪಗಳನ್ನ ಹೊರಿಸಿದಾಗ ನಾವು ಈ ಎಲ್ಲಾ ಒಂದು ಅವಕಾಶಗಳನ್ನ ದೇವರ ಸೇವೆಗೋಸ್ಕರ ಉಪಯೋಗಿಸಿಕೊಳ್ಳಬೇಕಾಗಿದೆ. Jesus says the servant is not greater than the master. ಆಳು ಒಡೆಯನಿಗಿಂತ ಎಂದಿಗೂ ದೊಡ್ಡವನಲ್ಲ ಎಂಬುದಾಗಿ ಕ್ರಿಸ್ತನು ಹೇಳುತ್ತಾನೆ. If they have persecuted me, they will also persecute you. ಅವರು ನನ್ನೇ ಹಿಂಸೆ ಪಡಿಸುವರಾಗಿದ್ದಾರೆ ಎಂದ ಮೇಲೆ ನಿಮ್ಮನ್ನು ಸಹ ಹಿಂಸೆ ಪಡಿಸುವರಾಗಿದ್ದಾರೆ. If they have rejected me, they will reject you.
ನನ್ನನ್ನೇ ತಿರಸ್ಕರಿಸಿದ್ದಾರೆ ಎಂದ ಮೇಲೆ ನಿಮ್ಮನ್ನು ಸಹ ತಿರಸ್ಕರಿಸುತ್ತಾರೆ. If they have falsely accused me, they will also falsely accuse you. ಸುಳ್ಳಾಗಿ ನನ್ನ ಮೇಲೆ ಆರೋಪ ಮಾಡುವರಾಗಿದ್ದರೆ ನಿಮ್ಮ ಮೇಲೆಯೂ ಸಹ ಸುಳ್ಳಾಗಿ ಆರೋಪವನ್ನ ಮಾಡುತ್ತಾರೆ. So Jesus said, the servant is not greater than the master. ಹಾಗಾಗಿ ಯೇಸು ಕ್ರಿಸ್ತನು ಹೇಳುತ್ತಾನೆ, ಆಳು ಯಜಮಾನಿಗಿಂತ ದೊಡ್ಡವನಲ್ಲ ಎಂಬುದಾಗಿ. We will have these problems, sufferings because of Jesus' sake, Jesus Christ's sake. ಯೇಸು ಕ್ರಿಸ್ತನ ಸಲುವಾಗಿ ನಾವು ಈ ಎಲ್ಲಾ ಕಷ್ಟ ಸಂಕಟಗಳನ್ನ, ಹಿಂಸೆಗಳನ್ನ ನಾವು ತಾಳ್ಕೊಳ್ಳಬೇಕಾಗಿದೆ. So let us ask this question today morning with the help of the example of Paul. Are we ready to face trials and tribulations? ಪೌಲನ ನಿದರ್ಶನವನ್ನ ನಾವು ತೆಗೆದುಕೊಂಡು ನಾವು ಸಹ ಆತನ ಹಾಗೆ ಈ ಎಲ್ಲಾ ಕಷ್ಟ ಸಂಕಟಗಳನ್ನ ನಾವು ಪಡುವುದಕ್ಕೆ ಸಿದ್ಧರಾಗಿದ್ದೇವೆಯೋ ಎಂಬ ಪ್ರಶ್ನೆಯನ್ನ ನಾವು ಹಾಕಿಕೊಳ್ಳಬೇಕಾಗಿದೆ. How strong are we in the Lord? ನಾವು ಕ್ರಿಸ್ತನಲ್ಲಿ ಎಷ್ಟು ಬಲವುಳ್ಳವರಾಗಿದ್ದೇವೆ ಎಂಬುದನ್ನ ನಾವು ಕೇಳಿಕೊಳ್ಳಬೇಕಾಗಿದೆ. How closely are we related in Christ? ಯೇಸು ಕ್ರಿಸ್ತನ ವಿಷಯದಲ್ಲಿ ನಾವು ಎಷ್ಟು ನಿಕಟವಾಗಿದ್ದೇವೆ, ಆತ್ಮೀಯರಾಗಿದ್ದೇವೆ ಎಂಬುದನ್ನ What is my ತಿಳ್ಕೊಳ್ಬೇಕಾಗಿದೆ. intimacy with Jesus Christ? ನನ್ನ ನಿಕಟತೆ, ನನ್ನ ಮೈತ್ರಿ ದೇವರ ಜೊತೆಗೆ, ಯೇಸು ಕ್ರಿಸ್ತನ ಜೊತೆಗೆ ಎಷ್ಟಿದೆ ಎಂಬುದನ್ನ ನಾವು ತಿಳ್ಕೊಳ್ಳೋಣ. Do we have that personal day-to-day relationship with Jesus? ಯೇಸು ಕ್ರಿಸ್ತನ ಜೊತೆಗೆ ದೈನಂದಿನ ಪ್ರತಿನಿತ್ಯವೂ ನನಗೆ ಒಳ್ಳೆಯ ಒಂದು ಸಂಬಂಧವನ್ನು ನಾನು ಇಟ್ಕೊಂಡಿದ್ದೇನೆಯೋ? When we have that intimate relationship with the Lord, we will face any kind of difficulties, hardships, and tribulations. ಅಂತ ನಿಕಟವಾದ ಸಂಬಂಧವನ್ನ ನಾವು ಯೇಸು ಕ್ರಿಸ್ತನಲ್ಲಿ ಇಟ್ಟುಕೊಂಡಿದ್ದ ಪಕ್ಷದಲ್ಲಿ ಈ ಎಲ್ಲಾ ಕಷ್ಟಗಳನ್ನು, ಸಂಕಟಗಳನ್ನು, ಹಿಂಸೆಗಳನ್ನ ನಾವು ಎದುರಿಸುವುದಕ್ಕೆ ಶಕ್ತರಾಗಿರುತ್ತೇವೆ. Therefore the Lord says, do not fear, for I am with you. ಆದ್ರಿಂದ ಸ್ವಾಮಿ ಹೇಳುತ್ತಾನೆ, ನೀವು ಭಯಪಡಬೇಡಿರಿ, ನಾನು ನಿಮ್ಮೊಂದಿಗಿರುತ್ತೇನೆ ಎಂಬುದಾಗಿ. Do not be discouraged. ನೀವು ಭಯಪಡಬೇಡ್ರಿ ಎಂಬುದಾಗಿ ಹೇಳುತ್ತಾನೆ. I am your God. ನಾನು ನಿಮ್ಮ ಕರ್ತನು. I will strengthen you and help you. ನಾನು ನಿಮ್ಮನ್ನು ಬಲಗೊಳಿಸುತ್ತೇನೆ. I will uphold you with my righteous right hand. ನನ್ನ ಧರ್ಮದ ಬಲಗೈಯಿಂದ ನಿಮ್ಮನ್ನ ಎತ್ತಿ ಹಿಡಿಯುತ್ತೇನೆ ಎಂಬುದಾಗಿ ಹೇಳುತ್ತಾನೆ. See what Apostle James says. ಅಪೊಸ್ತಲನಾದ ಯಾಕೋಬನು ಇದರ ವಿಷಯದಲ್ಲಿ ಏನು ಹೇಳುತ್ತಾನೆ ನಾವು ನೋಡೋಣ. James 1st chapter verse 2. ಯಾಕೋಬನು ಬರೆದ ಪತ್ರಿಕೆ 1ನೇ ಅಧ್ಯಾಯ 2ನೇ ವಚನವನ್ನ ನಾನು ಓದುವನಾಗಿದ್ದೇನೆ. ನನ್ನ ಸಹೋದರರೇ, ನಿಮ್ಮ ನಂಬಿಕೆಗೆ ಆಗುವ ಪರಿಶೋಧನೆಯು ತಾಳ್ಮೆಯನ್ನು ಉಂಟು ಮಾಡುತ್ತದೆಂದು ತಿಳಿದು ನೀವು ನಾನಾ ವಿಧವಾದ ಕಷ್ಟಗಳಲ್ಲಿ ಬಿದ್ದಿರುವಾಗ ಅದನ್ನು ಕೇವಲ ಆನಂದಕರವಾದದ್ದೆಂದು ಎಣಿಸಿರಿ. He says, consider it pure joy. ಇದನ್ನ ಕೇವಲ ಆನಂದಕರವಾದೆಂದು ಎಣಿಸಬೇಕಾಗಿದೆ. Have we faced any rejection, false accusations, and all kinds of persecutions? At that moment, did we consider it as pure joy? ನಾವು ಪೌಲನೂ ಎದುರಿಸಿದ ಹಾಗೆ, ಪೌಲನೂ ಒಳಗೊಂಡ ಹಾಗೆ ಅವನಿಗಿರುವ ಕಷ್ಟ ಸಂಕಟಗಳಲ್ಲಿ ಮತ್ತು ಹಿಂಸೆಗಳಲ್ಲಿ ಯಾವ ರೀತಿ ಅವನು ಆನಂದ ಪಟ್ಟನೋ ಹಾಗೆ ನಾವು ಸಹ ಇವೆಲ್ಲವನ್ನು ಆನಂದಕರವಾದದ್ದೆಂದು ಎಣಿಸುತ್ತೇವೆಯೋ? We are in a Christian journey. ನಾವು ಕ್ರೈಸ್ತ ಒಂದು ಪ್ರಯಾಣದಲ್ಲಿದ್ದೇವೆ. When we are walking with the Lord, we will definitely face persecutions. ಯೇಸು ಕ್ರಿಸ್ತನ ಜೊತೆ ನಡೆದುಕೊಂಡು ಹೋಗುವಾಗ ಈ ಎಲ್ಲಾ ಕಷ್ಟ ಸಂಕಟಗಳು ನಮಗೆ ಉಂಟಾಗುತ್ತವೆ. We will have more temptations. ನಮಗೆ ಹೆಚ್ಚಿನ ಶೋಧನೆಗಳು, ಪರಿಶೋಧನೆಗಳು ಉಂಟಾಗುತ್ತವೆ. But James says, in spite of all this, count it as pure joy. ಆದರೆ ಯಾಕೋಬನು ಹೇಳುತ್ತಾನೆ, ಇವೆಲ್ಲವನ್ನ ನಾವು ಬಹಳ ಆನಂದಕರವಾದ್ದೆಂದು ಎಣಿಸಿ ಇವುಗಳನ್ನ ಸಹಿಸಿಕೊಳ್ಳಬೇಕಾಗಿದೆ.
So we will keep looking at Jesus and not looking at ourselves. ನಾವು ನಮ್ಮನ್ನ ನೋಡಿಕೊಳ್ಳದೆ ಯೇಸು ಕ್ರಿಸ್ತನ ಕಡೆಗೆ ನಮ್ಮ ದೃಷ್ಟಿಯನ್ನ ಹಾಯಿಸಬೇಕಾಗಿದೆ. We will not look at others. ನಾವು ಇತರರನ್ನ ನೋಡದೆ, but we will keep looking at Jesus. ಯೇಸು ಕ್ರಿಸ್ತನನ್ನ ನಾವು ದೃಷ್ಟಿಸಬೇಕಾಗಿದೆ. We will not look at our sufferings. ನಾವು ಆತನು ನಮ್ಮ ಒಂದು ಹಿಂಸೆಗಳನ್ನ ನೋಡಿಕೊಳ್ಳದೆ, but we will look at Jesus. ನಾವು ನಮ್ಮ ಹಿಂಸೆಗಳ ಕಡೆಗೆ ನೋಡಿಕೊಳ್ಳದೆ ಯೇಸು ಕ್ರಿಸ್ತನ ಕಡೆಗೆ ದೃಷ್ಟಿ ಹಾಯಿಸಬೇಕಾಗಿದೆ. Because he said, the good work I have started in you, I will complete it for you. ನಾನು ಯಾವ ಒಳ್ಳೆಯ ಕೆಲಸವನ್ನು ನಿಮ್ಮಲ್ಲಿ ಆರಂಭಿಸಿರುವೆನೋ ಆ ಕೆಲಸಗಳನ್ನ ನಾನೇ ಪೂರೈಸುವನಾಗಿದ್ದೇನೆಂಬುದಾಗಿ ಹೇಳುತ್ತಾನೆ. So let us not worry how we are going to go forward. ನಾವು ಹೇಗೆ ತಾನೇ ಮುಂದುವರಿಕೊಂಡು ಹೋಗುವುದು ಎಂಬ ಚಿಂತೆಯನ್ನ ಬಿಟ್ಟು ಬಿಡಬೇಕಾಗಿದೆ. The Lord has given us, put the Holy Spirit in us. ಯೇಸು ಕ್ರಿಸ್ತನು ತನ್ನ ಪರಿಶುದ್ಧವಾದ ಆತ್ಮನನ್ನ ನಮ್ಮಲ್ಲಿ ಇರಿಸುವನಾಗಿದ್ದಾನೆ. He will comfort us. ನಮ್ಮನ್ನು ಸಮಾಧಾನ ಪಡಿಸುತ್ತಾನೆ. He will strengthen us. ನಮ್ಮನ್ನು ಬಲಪಡಿಸುತ್ತಾನೆ. And in spite of all this, he will lead us into the truth. ಈ ಎಲ್ಲಾ ಕಷ್ಟ ಸಂಕಟ ಮಧ್ಯದಲ್ಲಿಯೂ ಸಹ ಆತನು ಸತ್ಯದ ಕಡೆಗೆ ನಮ್ಮನ್ನು ಸಾಗಿಸುವನಾಗಿದ್ದಾನೆ. Because he is the resurrection life in us. ಆತನೇ ಪುನರುತ್ಥಾನವು ಜೀವವು ನಮ್ಮಲ್ಲಿ ಕೊಡುವಂತವನಾಗಿದ್ದಾನೆ. We are for Christ and Christ is for us. ನಾವು ಕ್ರಿಸ್ತನಿಗೋಸ್ಕರವೂ ಕ್ರಿಸ್ತನು ನಮಗೋಸ್ಕರವಾಗಿಯೂ ಇದ್ದಾನೆ. The servant is not greater than the master. ಆಳು ಎಂದಿಗೂ ಯಜಮಾನಿಗಿಂತ ಹೆಚ್ಚಿನವನಲ್ಲ. The master is with us through the form of the Holy Spirit. ನಮ್ಮ ಯಜಮಾನನು ತನ್ನ ಪರಿಶುದ್ಧಾತ್ಮನ ಮೂಲಕ ನಮ್ಮ ಜೊತೆ ಇರುವನಾಗಿದ್ದಾನೆ. The good work he has started in us, he will complete it for us. ನಮ್ಮಲ್ಲಿ ಆತನು ಆರಂಭಿಸಿದ ಒಳ್ಳೆಯ ಕೆಲಸವನ್ನ ಆತನೇ ಪೂರೈಸುವನಾಗಿದ್ದಾನೆ. There are many Christians who are godly and they suffer persecution. ಅನೇಕ ಕ್ರೈಸ್ತರು ಈ ಎಲ್ಲಾ ಹಿಂಸೆಗಳನ್ನ ಈ ಕ್ರಿಸ್ತನಿಗೋಸ್ಕರ ಪಡುವರಾಗಿದ್ದಾರೆ. When we see the national news, the international news, we see how many of the Christians are being executed. ನಾವು ರಾಷ್ಟ್ರೀಯ ವಾರ್ತೆಗಳನ್ನ ಅಂತಾರಾಷ್ಟ್ರೀಯಗಳ ವಾರ್ತೆಯನ್ನ ನೋಡುವಾಗ ಎಷ್ಟು ಜನರು ಈ ಒಂದು ಮರಣಕ್ಕೆ ಅಂದ್ರೆ ಕ್ರಿಸ್ತನಿಗೋಸ್ಕರ ಸುವಾರ್ತೆ ಸಾರುವಂತಹ ಕ್ರೈಸ್ತರನ್ನ ಎಷ್ಟು ಹಿಂಸೆ ಒಳಗಾಗ್ತಾ ಇದ್ದಾರೆ ಎಂಬುದನ್ನು ನಾವು ನೋಡುವರಾಗಿದ್ದೇವೆ. It's all because of standing for the truth. ನಾವು ಸತ್ಯಕ್ಕೋಸ್ಕರ ನಿಂತುಕೊಂಡದ್ರಿಂದ ಇವೆಲ್ಲವುಗಳು ನಮಗೆ ಬರುವಂತದ್ದಾಗಿದೆ. It is all because of the name of Jesus Christ. ಇವೆಲ್ಲವೂ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಇದು ಘಟಿಸುವಂತದ್ದಾಗಿದೆ. You take any other name than the name of Jesus, you will not face persecution. ಯೇಸು ಕ್ರಿಸ್ತನ ಬದಲು ಬೇರೆ ಯಾವ ಹೆಸರನ್ನು ನೀವು ತೆಗೆದುಕೊಂಡರೂ ಆ ಹೆಸರಿನ ಅಡಿಯಲ್ಲಿ ನಿಮಗೆ ಯಾವ ಹಿಂಸೆಯೂ ಆಗುವುದಿಲ್ಲ. You represent Jesus and you work for Jesus, you will come under persecution. ಯಾವಾಗ ನೀವು ಯೇಸು ಕ್ರಿಸ್ತನನ್ನ ಪ್ರತಿನಿಧಿಸುತ್ತಾ ಯೇಸು ಕ್ರಿಸ್ತನಿಗೋಸ್ಕರ ನಿಲ್ಲುತ್ತೀರೋ ಆವಾಗ ನೀವು ಹಿಂಸೆಗೆ ಒಳಗಾಗುತ್ತೀರಿ. So I request all of you, by the inspiration of the Holy Spirit, please pray for all Christians all over the world. ಯೇಸು ಕ್ರಿಸ್ತನ ಸಲುವಾಗಿ ಹಿಂಸೆಗೆ ಒಳಗಾಗುತ್ತಿರುವ ಅಂದ್ರೆ ಪ್ರಪಂಚದಾದ್ಯಂತ ಹಿಂಸೆಗೆ ಒಳಗಾಗುತ್ತಿರುವ ಎಲ್ಲಾ ಕ್ರಿಸ್ತರಿಗೋಸ್ಕರ ನೀವು ಪ್ರಾರ್ಥಿಸಬೇಕೆಂದು ನಾನು ಮನವಿ ಮಾಡುತ್ತೇನೆ. Let us pray that all the members in all the churches of the Adventist circle will have unity and harmony. ನಮ್ಮ ಅಡ್ವೆಂಟಿಸ್ಟ್ ಕ್ರೈಸ್ತ ಸಮುದಾಯವು ಪ್ರಪಂಚದಾದ್ಯಂತ ಇರುವ ಎಲ್ಲಾ ಜನರು ಒಟ್ಟಾಗಿ ಒಂದು ಏಕ ಮನಸ್ಸಿನಿಂದ ಇರುವಂತೆ ಒಗ್ಗಟ್ಟು ನಮ್ಮಲ್ಲಿ ಇರುವಂತೆ ನಾವು ಪ್ರಾರ್ಥಿಸೋಣ. Let us pray for the unity of the members who come for the Zoom meeting. ನಮ್ಮ Zoom ಮೀಟಿಂಗ್ಗೆ
ಈ ಕೂಟಕ್ಕೆ ಬರುವಂತಹವರಲ್ಲಿ ಒಂದು ಒಗ್ಗಟ್ಟು ಏಕ ಮನಸ್ಸು ಉಂಟಾಗುವಂತೆ ಪ್ರಾರ್ಥಿಸೋಣ. Why I say this? Because there is an enemy who wants to bring disharmony and discord in the members of the church. ಯಾಕಂದ್ರೆ ಸೈತಾನು ನಮ್ಮ ಮಧ್ಯೆ ಮನಸ್ತಾಪಗಳನ್ನ ಮತ್ತು ಕಲಹಗಳನ್ನ ಉಂಟು He doesn't ಮಾಡುವನಾಗಿದ್ದಾನೆ. want us to be united. ನಾವು ಒಂದಾಗಿ ದೇವರ ಸನ್ನಿಧಾನದಲ್ಲಿ ಸೇರುವುದು ಆತನಿಗೆ Because he ಇಷ್ಟವಿಲ್ಲ. knows that we will throw him out of the churches. ಯಾಕಂದ್ರೆ ಆತನನ್ನ ನಾವು ಸಭೆಯ ಹೊರಕ್ಕೆ ನಾವು ಬೀಸಾಡುತ್ತೇವೆ ಎಂಬ ಭಯ So ಅವನಲ್ಲಿರುತ್ತದೆ. let us pray, inspired by the Holy Spirit, to bring unity and ನಾವು harmony in the churches. ಪರಿಶುದ್ಧಾತ್ಮನ ಸಹಾಯದಿಂದ ಸಭೆಯೊಳಗೆ ಒಂದು ಏಕ ಮನಸ್ಸು ಮತ್ತೆ ಸಾಮರಸ್ಯ ಉಂಟಾಗುವಂತೆ ಪ್ರಾರ್ಥನೆ ಮಾಡೋಣ. Because in the book of Ephesians, Paul says that our struggle is not between flesh and blood. ಇಲ್ಲಿ ಪೌಲನು ನಾವು ಕೇವಲ ರಕ್ತ ಮಾಂಸಧಾರಿಗಳ ಮೇಲೆ ನಾವು ಯುದ್ಧ ಮಾಡುವರಲ್ಲ ಎಂಬುದಾಗಿ ಹೇಳುತ್ತಾನೆ. Because our struggle is against the spirit of darkness. ಇಲ್ಲಿ ಅಂಧಕಾರದ ಶಕ್ತಿಗಳ ವಿರುದ್ಧವಾಗಿ ನಾವು ಹೋರಾಡುವರಾಗಿದ್ದೇವೆ ಎಂಬುದಾಗಿ ಪೌಲನು ಹೇಳುತ್ತಾನೆ. Let us make ourselves strong in the Lord. ಯೇಸು ಕ್ರಿಸ್ತನಲ್ಲಿ ಇದ್ದುಕೊಂಡು ನಾವು ನಮ್ಮನ್ನು ಬಲಪಡಿಸಿಕೊಳ್ಳಬೇಕಾಗಿದೆ. Let us receive the strength from the Lord. ಯೇಸು ಕ್ರಿಸ್ತನಿಂದ ನಾವು ಬಲವನ್ನ ಪಡೆದುಕೊಳ್ಳಬೇಕಾಗಿದೆ. So as we witness for the Lord Jesus Christ, ಯೇಸು ಕ್ರಿಸ್ತನಿಗೆ ನಾವು ಸಾಕ್ಷಿಗಳಾಗಿ ನಿಲ್ಲಬೇಕಾದಾಗ we will face difficulties. ನಾವು ಈ ಎಲ್ಲಾ ಕಷ್ಟ ಸಂಕಟಗಳನ್ನ, ಬಾಧೆಗಳನ್ನ, ಹಿಂಸೆಗಳನ್ನ ನಾವು ಎದುರಿಸಬೇಕಾಗುತ್ತದೆ. But by his strength we will overcome all this. ಆತನು ನಮ್ಮನ್ನು ಬಲಪಡಿಸುವಾಗ ನಾವು ಇದೆಲ್ಲವನ್ನ ನಾವು ಮೀರಿ ಅವುಗಳನ್ನ ಗೆದ್ದು ಮುಂದೆ ಹೋಗಬಹುದಾಗಿದೆ. Everything in this world will pass away. ಪ್ರತಿಯೊಂದು ಈ ಲೋಕದಲ್ಲಿ ನಾಶವಾಗುವಂತದ್ದಾಗಿದೆ. But he remains forever the same. ಆದರೆ ಆತನು ಮಾತ್ರ ಯಾವಾಗಲೂ ಎಂದೆಂದಿಗೂ ಒಂದ್ ರೀತಿಯಾಗಿ ನಮಗೋಸ್ಕರ ಉಳಿಯುವನಾಗಿದ್ದಾನೆ. He is the same yesterday, today and forever. ಆತನು ನಿನ್ನೆ ಇದ್ದ ಹಾಗೆ ಇಂದು ಮತ್ತೆ ಮುಂದಿನ ಕಾಲದಲ್ಲಿಯೂ ಸಹ ಇರುವನಾಗಿದ್ದಾನೆ. He is with you, he is inside of you. ಆತನು ನಮ್ಮೊಂದಿಗಿದ್ದಾನೆ, ಹಾಗೆ ನಮ್ಮೊಳಗೂ ಸಹ ಇದ್ದಾನೆ. All that he is asking is, allow me to express myself through you. ನಾವು ಆತನ pardon me, sir. All that the Lord is asking is, allow me to express myself through you. ನಾನು ನಿಮ್ಮ ಮುಖಾಂತರ ಪ್ರತಿನಿಧಿಸುವಂತ ನೀವು ನನ್ನನ್ನ ಒಳಗೆ ಸೇರಿಸಿಕೊಳ್ಳಿರಿ ಎಂಬುದಾಗಿ ಕೇಳ್ಕೊಳ್ಳುತ್ತಾನೆ. Give me an opportunity to express the glory of my Father. ನನ್ನ ತಂದೆಯ ಮಹಿಮೆಯನ್ನ ಹೊರಪಡಿಸುವುದಕ್ಕೆ ಒಂದು ಅವಕಾಶವನ್ನ ನೀವು ಕೊಡ್ರಿ ಎಂಬುದಾಗಿ ಕೇಳಿಕೊಳ್ಳುತ್ತಾನೆ. When he is with us and he is inside of us, we are strong enough to face any kind of hardships and difficulties in our lives. ಆತನು ನಮ್ಮ ಜೊತೆ ಇರುವಾಗ, ನಮ್ಮೊಳಗಿರುವಾಗ ಎಂತಹ ಕಷ್ಟ ಸಂಕಟಗಳನ್ನು ಎದುರಿಸಲು ಸಹ ನಾವು ಶಕ್ತರಾಗುತ್ತೇವೆ. Because he is a faithful God. ಯಾಕಂದ್ರೆ ಆತನು ನಂಬಿಗಸ್ತನಾಗಿರುವ ದೇವರಾಗಿದ್ದಾನೆ. He said, I will never leave you nor forsake you. ನಾನು ನಿಮ್ಮೆಂದಿಗೂ ಕೈ ಬಿಡುವುದಿಲ್ಲ ಎಂಬುದಾಗಿ ವಾಗ್ದಾನ ಮಾಡುವನಾಗಿದ್ದಾನೆ. So may God add a blessing upon this meditation that we went through in the Zoom meeting. ಈ ಒಂದು ಕೂಟದಲ್ಲಿ, ಝೂಮ್ ಕೂಟದಲ್ಲಿ ನಾವು ಪಡೆದುಕೊಂಡಂತಹ ಈ ಒಂದು ಧ್ಯಾನವನ್ನ ದೇವರು ಆಶೀರ್ವದಿಸಲಿ ಎಂಬುದೇ ನನ್ನ ಪ್ರಾರ್ಥನೆಯಾಗಿದೆ. God bless every one of you. ನಿಮ್ಮನ್ನ, ನಮ್ಮಲ್ಲಿರುವ ಪ್ರತಿಯೊಬ್ಬರನ್ನ ದೇವರು ಆಶೀರ್ವದಿಸಲಿ ಎಂಬುದೇ. ಉತ್ತಮವಾದಂತಹ ಸಂದೇಶಕ್ಕಾಗಿ, ಭಾಷಾಂತರಕ್ಕಾಗಿ ನಾನು ಹಿರಿಯರನ್ನ ವಂದಿಸ್ತೇನೆ. ದೇವರು
ನಮ್ಮನ್ನ ಆಶೀರ್ವಾದ ಮಾಡಲಿ. ಈಗ ನಾವು ಪ್ರಾರ್ಥನೆ ವಿಜ್ಞಾಪನೆಗಳಿಗೆ ಹೋಗೋಣ. ಪ್ರಾರ್ಥನೆ ವಿಜ್ಞಾಪನೆಗಳೇನಾದ್ರು ಇದ್ರೆ ಈ ಸಮಯದಲ್ಲಿ ಹಂಚಿಕೊಳ್ಳಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಮುಕ್ತಾಯದ ಪ್ರಾರ್ಥನೆಗಾಗಿ ನಾವು ಹೋಗೋಣ. ಓಕೆ, ನಮ್ಮ ಮಧ್ಯದಲ್ಲಿ ಸಹೋದರ ಜಾನ್ಸನ್ ಶರಣಪ್ಪ ಅವರಿದ್ದಾರೆ. ಅವರು ನಮ್ಮನ್ನ ಪ್ರಾರ್ಥನೆ ನಡೆಸಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಪ್ರಾರ್ಥನೆ ವಿಜ್ಞಾಪನೆಗಳೇನಾದ್ರು ಇದ್ರೆ ತಿಳಿಸಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಪಾಸ್ಟರ್ ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್, ಹೇಳಿ ಪಾಸ್ಟರ್. ಸ್ವಲ್ಪ ದಯಾನಂದ್ ಫ್ಯಾಮಿಲಿ ಪ್ರೇಯರ್ ಮಾಡಿ. ದಯಾನಂದ್ ಫ್ಯಾಮಿಲಿಗೆ, ದಯಾನಂದ್ ಅವ್ರ ಕುಟುಂಬಕ್ಕಾಗಿ. ಓಕೆ, ಜಾನ್ಸನ್ ಶರಣಪ್ಪ ಅವರು ಇದ್ದೀರಾ? ಎಸ್ ಫಸ್ಟ್ ಇದೀನಿ ಫಸ್ಟ್ ಹೇಳಿ. ಸೊ ನಮ್ಮ ಪ್ರಾರ್ಥನೆ ದಯಾನಂದ್ ಅವರ ಕುಟುಂಬಕ್ಕಾಗಿ ಮತ್ತು ವಜ್ರಮ್ಮ ಅವರ ಕಣ್ಣಿನ ಸಮಸ್ಯೆಗಾಗಿ, ಜಯಮ್ಮ ಅವರ ಆರೋಗ್ಯಕ್ಕಾಗಿ, KP ರವಿ ಅವರ ಕುಟುಂಬ, ಅವರ ಒಂದು ವ್ಯವಹಾರಕ್ಕಾಗಿ ಮತ್ತು ಬಳ್ಳಾರಿ ಸಭೆಯ ಜೀರ್ಣೋದ್ಧಾರಕ್ಕಾಗಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಜೊತೆಗೆ ಈ ಕಾರ್ಯಕ್ರಮದ ಮುಖಾಂತರವಾಗಿ ಮುಂದೆ ನಾವು ಆಲೋಚಿಸಿರುವಂತ ಕೂಟಗಳಿಗಾಗಿ ಪ್ರಾರ್ಥಿಸಬೇಕೆಂಬುದಾಗಿ ಕೇಳ್ಕೊಳ್ತೇವೆ. ರಾಜ್ ರಿಚರ್ಡ್ಸನ್ ಸರ್, ರಾಜ್ ರಿಚರ್ಡ್ಸನ್ ಅವರ ಎಕ್ಸಾಮ್ಸ್ ಹಾಲ್ ಟಿಕೆಟ್ಗೋಸ್ಕರ ಅವರು ಪ್ರಯಾಸ ಪಡ್ತಿದ್ದಾರೆ. ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡೋಣ. ಪ್ರಾರ್ಥನೆ ಮಾಡ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ಡಾಕ್ಟರ್ ಕ್ರಿಸ್ಟಫರ್ಗೆ ಒಳ್ಳೆಯ ಸಂದೇಶವನ್ನು, ಅರ್ಥಗರ್ಭಿತವಾದ ಸಂದೇಶವನ್ನು ತಂದಂತ ಕ್ರಿಸ್ಟಫರ್ ಸರ್ ಅವರಿಗೆ ನಮ್ಮ ಈ ಕಾರ್ಯಕ್ರಮದ ವಂದನೆ ಸಲ್ಲಿಸ್ತೇವೆ. ಬಹಳ ಬ್ಯೂಟಿಫುಲ್ ಆಗಿತ್ತು. ಅದರ ಪ್ರಕಾರ ನಾವು ನಡೆದ್ರೆ ಖಂಡಿತ ನಮ್ಮ ಸೇವೆಯು ಯಶಸ್ವಿಯಾಗಿ ನಡೆಯುತ್ತದೆ ಎಂಬುದಾಗಿ ಒಳ್ಳೆಯ ಒಂದು ಸಂದೇಶ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿ ಸ್ವರೂಪನ ದೇವರೇ, ನಾಮಕನ ಸ್ತೋತ್ರ. ಈ ಬೆಳಗಿನ ಸಮಯಕ್ಕಾಗಿ ವಂದನೆ ಸಲ್ಲಿಸೋ ದೇವ, ಸುಖವಾನಿದ್ರಿಗೆ ವಂದನೆ ಸಲ್ಲಿಸ್ತೇವೆ. ಈ ದಿನದ ಒಂದು ಶುಭ ಗಳಿಗೆಯಲ್ಲಿ ನಮ್ಮ ಸಭೆಯ ಎಲ್ಲ ಮುಖಾಂತರವಾಗಿ ಪ್ರಾರ್ಥನೆ ವಿಜ್ಞಾಪನೆಯನ್ನು ಕೇಳ್ಕೊಳ್ತೇವೆ ದೇವ. ದಯಾನಂದ ಅವರ ಸಲುವಾಗಿ ಪ್ರಾರ್ಥನೆ ಮಾಡುತ್ತೇವೆ ದೇವ. ನಿನ್ನ ಪ್ರೀತಿಯ ಕೈಗಳು ಆ ಮಗನ ಮೇಲಿಟ್ಟು ಆರೋಗ್ಯದಲ್ಲಿ ಕೃಪೆಯಲ್ಲಿ ನಡೆಸಬೇಕೆಂದು ಬೇಡ್ಕೊಳ್ತೇನೆ ಸ್ವಾಮಿ. ಈ ಒಂದು ಸೇವೆಯು ಪ್ರೇಮನಾಥ್ ಕೋಲ್ಕರ್ ಮುಖಾಂತರ ಬಂದಿದೆ ಸ್ವಾಮಿ. ಈ ಜನರ ಸಲುವಾಗಿ ಪ್ರಾರ್ಥನೆ ಮಾಡ್ರಿ ಎಂಬುದಾಗಿ ಕೇಳ್ಕೊಂಡಾಗ ಖಂಡಿತವಾಗಿಯೂ ನಮ್ಮ ಎಲ್ಲಾ ಸೇರಿದಂತ ನಮ್ಮ ಸಭಿಕರುಗಳು ಆ ಮಗನಿಗೆ ಪ್ರಾರ್ಥನೆಯಲ್ಲಿ ಕಳೆಯೋರಾಗಿದ್ದೇವೆ, ಕೇಳ್ಕೊಳ್ಳೋರಾಗಿದ್ದೇವೆ. ದಯಾನಂದ ಅವರನ್ನು ಆಶೀರ್ವಾದ ಮಾಡ್ರಿ, ಆರೋಗ್ಯದಲ್ಲಿ ನಡೆಸಿರಿ, ಅವರ ಸಮಸ್ಯೆಗಳನ್ನು ನೀಗಿಸಿರಿ, ಕುಟುಂಬ ಮಕ್ಕಳನ್ನು ಆಶೀರ್ವಾದ ಮಾಡಿ ಸ್ವಾಮಿ. ವಜ್ರಮ್ಮ ಅವರಿಗೆ ಸ್ವಲ್ಪ ಪ್ರಾರ್ಥನೆ ಮಾಡ್ತೇವೆ, ಕಣ್ಣಿನ ತೊಂದರೆಯನ್ನು ತೆಗೆದುಹಾಕಿ ಆರೋಗ್ಯವಂತ ಪಾಲಿಸಬೇಕೆಂದು ಬೇಡ್ಕೊಳ್ತೇವೆ. ಜಯಮ್ಮ ಸ್ವಲ್ಪ ಪ್ರಾರ್ಥನೆ ಮಾಡ್ತೇವೆ ದೇವ, ಮಗಳನ್ನು ಮುಟ್ಟಿ ಸ್ವಸ್ಥ ಮಾಡ್ರಿ, ಆರೋಗ್ಯದಲ್ಲಿ ನಡೆಸಬೇಕೆಂದು ಬೇಡ್ಕೊಳ್ತೇವೆ. KP ರವಿ ಸ್ವಲ್ಪ ಪ್ರಾರ್ಥನೆ ಮಾಡ್ತೇವೆ ದೇವ, ಆ ಮಗನ ನಂಬಿಕೆಯನ್ನು ಬಲಪಡಿಸಿರಿ ಸ್ವಾಮಿ. ಖಂಡಿತವಾಗಿ ಆ ಮಗನ ಒಂದು ದಿನದಲ್ಲಿ ನಿನ್ನ ಸತ್ಯಕ್ಕಾಗಿ ನಿಂದಿರ್ತಾನೆ ಎಂಬುದಾಗಿ ಸತ್ಯದಲ್ಲಿ ಬರೆದ ಪ್ರಕಾರ ಮಗಳನ್ನು ನಾವು ವಿಜ್ಞಾಪನೆ ಮಾಡ್ಕೊಳ್ತೇವೆ. ಅವರ ಒಂದು ಬಿಸಿನೆಸ್ ನಲ್ಲಿ ಆಶೀರ್ವಾದ ಮಾಡ್ರಿ, ಮಕ್ಕಳನ್ನ ಆಶೀರ್ವಾದ ಮಾಡ್ರಿ, ಕುಟುಂಬನ ಆಶೀರ್ವಾದ ಮಾಡಿ ಸ್ವಾಮಿ. ಬಳ್ಳಾರಿ ಚರ್ಚೆಯ ಸಲುವಾಗಿ ಕೂಡ ಅವರು ಯೋಚನೆ ಮಾಡುತ್ತಿರುವಾಗ ಆ ಮಗನ ವಿಜ್ಞಾಪನೆಯನ್ನು ನಾವು ನಿನ್ನ ಸಲುವಾಗಿ ಬೇಡ್ಕೊಳ್ತೇವೆ. ಆ ಒಂದು ಚರ್ಚ್ನ ಒಳ್ಳೆ ರೀತಿಯಲ್ಲಿ ಬರ್ಲಿಕ್ಕೆ, ಮುಂದೆ ಎಲ್ಲ ಸಭೆಕರಿಗಳು ಸೇರ್ಲಿಕ್ಕೆ, ಆ ಸಭೆಯ ಪಾಲಕರನ್ನು ಆಶೀರ್ವಾದ ಮಾಡಿ ಸ್ವಾಮಿ. ಒಗ್ಗಟ್ಟಾಗಿ ಎಲ್ಲಾ ಸೇವೆಗಳು ನಡಲಿಕ್ಕೆ ನಿನ್ನ ಸಹಾಯ ಮಾಡಿ ಆ ಮಗನ ಒಂದು ಯೋಜನೆಯನ್ನು ಬಲಪಡಿಸಬೇಕು ಬೇಡ್ಕೊಳ್ತೇವೆ. ಈ ಒಂದು ಕಾರ್ಯಕ್ರಮ ನಮ್ಮ ಈ ಕನ್ನಡ ಸಭಾ ಶಾಲೆಯ ಕಾರ್ಯಕ್ರಮ ಆಶೀರ್ವಾದ ಮಾಡಿ ಸ್ವಾಮಿ. ಅನೇಕ ಜನರು ಸೇರಿ ಇನ್ನು ಹೆಚ್ಚಿನ ರೀತಿಯಲ್ಲಿ ನಾವೆಲ್ಲರೂ ಒಗ್ಗಟ್ಟಾಗಿ ಮುಂದಿನ ಜನಗಳಿಗೆ ಅಥವಾ ತಿಳಿಸುವಂತ ಯೋಜನೆ ಸಿದ್ಧ ಮಾಡ್ರಿ ಸ್ವಾಮಿ. ನಾವು ತಿಳ್ಕೊಂಡು ಜನರಿಗೆ ತಿಳಿಸುವಂತೆ ಮಾಡ್ರಿ ಸ್ವಾಮಿ. ಮುಂದಿನ ಒಂದು ಕಾರ್ಯಕ್ರಮಗಳು ಪಾಸ್ಟರ್ ರಾಜ್ ಅವರ ಮುಖಾಂತರವಾಗಿ ನಡೆಸುವಾಗ ಆ ಮಗನನ್ನು ಆಶೀರ್ವಾದ ಮಾಡಿ ಅವರ ಸೇವೆಯನ್ನು ಬಲಪಡಿಸಿರಿ, ಆ ಯೋಜನೆಗಳನ್ನು ಬಲಪಡಿಸಬೇಕೆಂದು ಬೇಡ್ಕೊಳ್ತೇವೆ ದೇವ. ರಾಜು ರಿಚರ್ಡ್ಸನ್ ಪ್ರಾರ್ಥನೆ ಮಾಡ್ತೇವೆ ದೇವ. ಆ ಮಗನ ಸ್ವಾಮಿ ಪ್ರತಿ ಸಬ್ಬತ್ತಿನಲ್ಲಿ ಆತನ ಎಕ್ಸಾಮ್ ಬರೆಯುವುದಿಲ್ಲ ಎಂಬುದಾಗಿ ನಮ್ಗೆ ಗೊತ್ತುಂಟು. ಆ ಮಗನ ಖಂಡಿತ ಆಶೀರ್ವಾದ ಮಾಡ್ರಿ. ಆ ಒಂದು ಯವನಸ್ಥ ಮಗನ ಸ್ವಾಮಿ ಸತ್ಯಕ್ಕಾಗಿ ನಿಂದಿರ್ತಾನೆ ಎಂಬುದಾಗಿ ನಮ್ಗೆ ಗೊತ್ತಿದೆ ಸ್ವಾಮಿ. ಆ ಮಗನನ್ನು ಬಲಪಡಿಸಿರಿ, ಸೈತಾನ ಶೋಧನೆಗಳು ಬರಲಾರದಂತೆ ಆರೋಗ್ಯದಿಂದ ಆ ಮಗನ ಬರೀಲಿಕ್ಕೆ ಸಾಧ್ಯ ಮಾಡಿ ಸ್ವಾಮಿ. ಸಬ್ಬತ್ತಿನಲ್ಲಿ ಬಂದಂತಹ ಪರೀಕ್ಷೆಯನ್ನು ಮುಂದಿನ ದಿನಗಳಲ್ಲಿ ಬರೆದು ಆ ಸತ್ಯಕ್ಕಾಗಿ ಆತನ ನಿಂತು ನೀನು ಮಾಡಿದ ಅದ್ಭುತಗಳನ್ನು ಜನರಿಗೆ ಸಾಕ್ಷಿಯಾಗಿ ತೋರಿಸಲಿಕ್ಕೆ ನೀನು ಸಹಾಯ ಮಾಡಿ ಸ್ವಾಮಿ. ಅವರ ತಂದೆ ಅವ್ರನ್ನ ಆಶೀರ್ವಾದ ಮಾಡಿ.
ನಿನ್ನ ಬಂದಂತ ಪ್ರತಿಯೊಬ್ಬರನ್ನ ಆಶೀರ್ವಾದ ಮಾಡ್ಬೇಕು ಬೇಡ್ಕೊಳ್ತೇನೆ. ಆರೋಗ್ಯದಲ್ಲಿ ನಡೆಸಿರಿ, ನಂಬಿಕೆನ ಬಲಪಡಿಸಿರಿ ಸ್ವಾಮಿ. ಪ್ರೀತಿಯ ಸೇವಕರ ಆಶೀರ್ವಾದ ಮಾಡ್ರಿ, ಅವರ ಸೇವೆಯನ್ನು ಬಲಪಡಿಸಿರಿ, ಅವರ ಯೋಜನೆಗಳನ್ನು ಬಲಪಡಿಸಬೇಕು ಬೇಡುತ್ತೇನೆ. ಈ ಸಮಯದ ನಮ್ಮೆಲ್ಲರನ್ನೇ ಕೈ ಬಿಡುತ್ತೇನೆ ದೇವ. ನೀನೇ ಮಹಿಮಂದು, ನಮ್ಮ ಎಲ್ಲಾ ಕೆಲಸ ಕಾರ್ಯಗಳು ನೀನೇ ಒಂದು ಕಾರ್ಯಗಳಲ್ಲಿ ನೀನೇ ಮಹಿಮಂದು ಬೇಕೆಂದು ಯೇಸು ಸ್ವಾಮಿ ಹೆಸರಿನಲ್ಲಿ ಬೇಡ್ಕೊಳ್ತೇವೆ ತಂದೆಯೇ, ಆಮೇನ್. ಪರಲೋಕದ ಪ್ರಾರ್ಥನೆ ಮಾಡ್ಕೊಳ್ಳೋಣ. ಜಾನ್ಸನ್ ಯೇಸುದಾಸ್ ಅವರು ಅಂತ್ಯಾಶೀರ್ವಾದವನ್ನು ಕೊಡಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ನೆನೆಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಈ ಹೊತ್ತು ನಮಗೆ ದಯಪಾಲಿಸಿಕೊಡು. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ಮನಸ್ಸೋಧನೆಯೊಳಗೆ ಸೇರಿಸಲು ಕೇಡಿನಿಂದ ತಪ್ಪಿಸು. ಯಾಕೆಂದರೆ ರಾಜ್ಯವು ಬಲವು ಮಹಿಮೆಯು ಸದಾ ಕಾಲ ನಿನ್ನದೇ ಸ್ವಾಮಿ. ಆಮೇನ್. ಕರ್ತನ ಆಶೀರ್ವಾದ ಒಪ್ಪಿಸಿಕೊಳ್ಳೋಣ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ತಂದೆಯ ದೇವರ ಪ್ರೀತಿಯು, ಪವಿತ್ರಾತ್ಮನ ಅನ್ಯೋನ್ಯ ಸಾವಾಸವು, ಆಶೀರ್ವಾದ ಆರೋಗ್ಯವಾಗಿಯೂ ಈ ಜೂಮ್ ಆ್ಯಪ್ದಲ್ಲಿ ಸೇರಿದಂತೆ ಎಲ್ಲ ಬೋಧಕರ ಕುಟುಂಬಗಳೊಂದಿಗೂ, ಎಲ್ಲ ವಿಶ್ವಾಸಿಗಳೊಂದಿಗೂ ಮತ್ತು ಎಲ್ಲ ಪ್ರಾರ್ಥನೆ ವಿಜ್ಞಾಪನೆಗಳೊಂದಿಗೂ, ಈ ಊಟವನ್ನು ಆಯಿಸ್ತಕ್ಕಂಥ ಪಾಸ್ಟರ್ ಯಮರಾಜರೊಂದಿಗೂ ಮತ್ತು ಉತ್ತಮವಾದ ಸಂದೇಶ ಕೊಟ್ಟಂತ ಕ್ರಿಸ್ಟಫರ್ ಸರ್ರೊಂದಿಗೂ, ಉತ್ತಮವಾದಂತ ಪ್ರಾರ್ಥನೆ ಮಾಡಿದ ಜಾನ್ಸನ್ ಶಾಣಪುರೊಂದಿಗೂ, ಈ ಸಭೆಯಲ್ಲಿ ಸೇರಿದಂತೆ ಎಲ್ಲ ಪ್ರತಿಯೊಬ್ಬರೊಂದಿಗೂ ನಮ್ಮೊಂದಿಗೂ ಇಂದಿಗೂ ಎಂದಿಗೂ ಸದಾಕಾಲ ನೆರಳಿ ತಂದೆ. ಆಮೇನ್. ದೇವನಾಮಕ್ಕೆ ಸ್ತೋತ್ರವನ್ನ ಸಲ್ಲಿಸುತ್ತಾ ಈ ದಿನದ ಕಾರ್ಯಕ್ರಮದಲ್ಲಿ ಆರಂಭದ ಪ್ರಾರ್ಥನೆ ಮಾಡಿದಂತ ಸಹೋದರಿ ಶೈಲಾ ಬೆಂಜಮಿನ್ ಅವರಿಗೂ, ವಿಶೇಷ ಗೀತೆಯನ್ನು ಹಾಡಿದಂತ ವರಲಕ್ಷ್ಮಿ ಅವರ ಕುಟುಂಬದವರಿಗೂ, ಮತ್ತು ಈ ದಿನದ ಉತ್ತಮವಾದಂತಹ ಸಂದೇಶವನ್ನು ತಂದಂತ ಹಿರಿಯರಾದಂತ ಸ್ವಾಮಿ ಕ್ರಿಸ್ಟಫರ್ ಅವರಿಗೂ, ಉತ್ತಮವಾದ ಭಾಷಾಂತರಕ್ಕಾಗಿ ಹಿರಿಯರಾದಂತ ಚಿನ್ನಪ್ಪ ಸಾತ್ವಿಕ್ ಅವರಿಗೂ, ಉತ್ತಮವಾದಂತ ಪ್ರಾರ್ಥನೆಗಾಗಿ ಹಿರಿಯರಂತ ಜಾನ್ಸನ್ ಸಣ್ಣಪ್ಪ ಅವರಿಗೂ, ಅಂತ್ಯಾಶೀರ್ವಾದಕ್ಕಾಗಿ ಮಾಸ್ಟರ್ ಜಾನ್ಸನ್ ಯೇಸುದಾಸ್ ಅವರಿಗೂ ನಾನು ವಂದನೆಗಳನ್ನ ಸಲ್ಲಿಸ್ತೇನೆ. ಕರ್ತನು ನಮ್ಮೆಲ್ಲರನ್ನ ಅತ್ಯಧಿಕವಾಗಿ ಆಶೀರ್ವಾದ ಮಾಡಲಿ, ಹೀಗೆ ಆತನ ಮಹಿಮೆಗಾಗಿ ಉಪಯೋಗಿಸಿಕೊಳ್ಳಲಿ ಎಂಬುದಾಗಿ ಜ್ಞಾಪಿಸುತ್ತಾ ಈ ಸಮಯದಲ್ಲಿ ಮತ್ತೊಂದು ವಿಚಾರವನ್ನ ಮತ್ತೆ ತಮ್ಮ ಗಮನಕ್ಕೆ ತರಲಿಕ್ಕೆ ಇಷ್ಟಪಡ್ತೇನೆ. ಈಗಾಗಲೇ ನಾವು ಈ ಒಂದು ಎಚ್ಚರವಾಗಿದ್ದು ಪ್ರಾರ್ಥಿಸಿ ಮತ್ತು ಅಂತಾರಾಷ್ಟ್ರೀಯ ಕನ್ನಡ ಸಬ್ಬತ್ ಸಾಲಿಗೆ ಕೂಡಿ ಬರುವಂತ ನಮ್ಮ ಕುಟುಂಬದಲ್ಲಿ ನಾವೆಲ್ಲರೂ ಒಟ್ಟಾಗಿ ಸೇರಿ ಒಂದು 2 ದಿನಗಳ ಒಂದು ಆತ್ಮಿಕ ಒಕ್ಕೂಟವನ್ನ ಮಾಡಬೇಕೆಂಬುದಾಗಿ ಯೋಚಿಸಿ ಅದನ್ನ ಮೈಸೂರು ಪಟ್ಟಣದಲ್ಲಿ ನಡೆಸಬೇಕೆಂಬುದಾಗಿ ಆಯೋಜಿಸಿದ್ದೇವೆ. ಈ ಕೂಟಗಳಿಂದ ನಾವು ಆತ್ಮಿಕವಾಗಿ ಬಲ ಹೊಂದಿ ನಮ್ಮ ಕುಟುಂಬ ಮಕ್ಕಳು ಆಶೀರ್ವದಿಸಲ್ಪಡುವುದಲ್ಲದೆ ನಮ್ಮ ಸಭೆಗಳು ಆಶೀರ್ವದಿಸಲ್ಪಡುವಂತವುಗಳಾಗಿವೆ. ಅನೇಕ ಒಳ್ಳೆಯ ಬೋಧಕರನ್ನ ಅಲ್ಲಿ ಅವರನ್ನ ಬರಮಾಡಿಕೊಂಡು ಅವ್ರ ಮುಖಾಂತರವಾಗಿ ಉತ್ತಮವಾದ ಸಂದೇಶಗಳನ್ನ ಕೇಳುವಂತ ಒಂದು ಅವಕಾಶವಿದೆ. ಹೀಗಾಗಿ ಮತ್ತು ಈ ಸೇವೆಯಲ್ಲಿ ನಾವು ಇನ್ನಷ್ಟು ಬಲ ಹೊಂದಲು, ನಮ್ಮನ್ನ ನಾವು ತೊಡಗಿಸಿಕೊಳ್ಳಲು ಅಲ್ಲಿ ಅನೇಕ ಸತ್ಯ ಸಂಗತಿಗಳನ್ನ ನಾವು ಕಲಿತಕ್ಕಂಥದ್ದೇವೆ. ಅದಕ್ಕಾಗಿ ಕೂಡಿ ಬರುವಂತೆ ತಮ್ಮೆಲ್ಲರನ್ನ ವಿಜ್ಞಾಪಿಸಿಕೊಳ್ತೇನೆ ಮತ್ತು ತಾವೆಲ್ಲರೂ ಬರಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಇದಕ್ಕೆ ಅಲ್ಲಿ ಇರ್ಲಿಕ್ಕೆ ವ್ಯವಸ್ಥೆಯನ್ನ, ಊಟದ ವ್ಯವಸ್ಥೆಯನ್ನ, ಅದಕ್ಕೆ ಬೇಕಾದಂತ ಖರ್ಚು ವೆಚ್ಚಗಳನ್ನ ನಾವು ನೋಡ್ಕೊಳ್ಳೋರಾಗಿದ್ದೇವೆ. ಮತ್ತು ಅಲ್ಲಿಗೆ ಬರುವ ತನಕ ಮತ್ತು ಅಲ್ಲಿಂದ ಹೋಗುವಂತದ್ದನ್ನ ಆ ಖರ್ಚು ವೆಚ್ಚಗಳನ್ನ ತಾವು ಭರಿಸಿಕೊಳ್ಳಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಹೀಗಿರುವುದರಿಂದ ಈ ಕಾರ್ಯಕ್ರಮಕ್ಕೆ ಬರಲು ಇಷ್ಟವುಳ್ಳಂತ ತಾವೆಲ್ಲರೂ ಸಹ, ಎಷ್ಟು ಕುಟುಂಬದಲ್ಲಿ ಎಷ್ಟು ಜನರು ಬಂದರೂ ಕೂಡ ಆಹ್ವಾನವಿದೆ. ಬರೋರೆಲ್ಲರಿಗೂ ನಾವು ಕೇಳ್ಕೊಳ್ಳೋದು, ಈ ಏಪ್ರಿಲ್ ಮತ್ತು ಮೇ 2 ತಿಂಗಳಲ್ಲಿ ಯಾವುದಾದ್ರೂ ಒಂದು ಡೇಟ್ ಅಲ್ಲಿ ನಾವು ಅದನ್ನ ಫಿಕ್ಸ್ ಮಾಡ್ಬೇಕಾಗ್ತದೆ. ಅದಕ್ಕಾಗಿ ತಮಗೆ ಅನುಕೂಲವಾದಂತ ತಿಂಗಳು ಯಾವುದು ಮತ್ತು ಡೇಟ್ ಯಾವುದು ಅನ್ನುವಂಥದ್ದನ್ನ ನಮಗೆ ತಿಳಿಸ್ಕೊಟ್ರೆ ಎಲ್ಲರಿಗೂ ಹಿತಕರವಾದಂತ ಒಂದು ಸಮಯದಲ್ಲಿ ನಾವು ಈ ಕೂಟಗಳನ್ನ ನಡೆಸಲಿಕ್ಕೆ, ಅಲ್ಲಿ ಆಯೋಜಿಸ್ಲಿಕ್ಕೆ ಅನುಕೂಲ ಆಗ್ತದೆ. ಅದಕ್ಕೋಸ್ಕರ ಈ ಮಾಹಿತಿಯನ್ನ ನೀವು ನನಗೆ ತಿಳಿಸಬೇಕು ಅಂತ ಕೇಳ್ಕೊಳ್ತೇನೆ. ಕಾಲ್ ಮಾಡಾದ್ರೂ ತಿಳಿಸಬಹುದು, ಮೆಸೇಜ್ ಮಾಡಾದ್ರೂ ತಿಳಿಸಬಹುದು, ವ್ಯಕ್ತಿಗತವಾಗಿ ನೀವು ಕೂಡ ನನ್ನ ಜೊತೆ ಹಂಚ್ಕೋಬಹುದು. ಸೊ ನಿಮ್ಮೆಲ್ಲರ ತೀರ್ಮಾನಗಳೊಂದಿಗೆ ಈ ಕೂಟಗಳನ್ನ ನಾವು ನಡೆಸ್ಲಿಕ್ಕೆ ಹೋಗ್ತೇವೆ. ಇದಕ್ಕಾಗಿ ನಿಮ್ಮ ಸಹಕಾರ ಇರಲಿ, ಬೆಂಬಲ ಇರಲಿ ಮತ್ತು ಪ್ರಾರ್ಥನೆ ಬಲ ಇರಲಿ ಅಂತ ಕೇಳ್ಕೊಳ್ತೇನೆ.
ನಾವೆಲ್ಲರೂ ಒಟ್ಟಾಗಿ ಸೇರಿ ಈ ಕಾರ್ಯಕ್ರಮದ ಮುಖಾಂತರವಾಗಿ ದೈವಿಕ ಆಶೀರ್ವಾದವನ್ನ ಬಲವನ್ನು ಹೊಂದಿಕೊಳ್ಳಲು ದೇವರು ನಮಗೆ ಸಹಾಯ ಮಾಡ್ಲಿ ಎಂಬುದಾಗಿ ಕೇಳ್ತೇನೆ. ಇದನ್ನ ನಾವು ಜ್ಞಾಪಕದಲ್ಲಿ ಇಟ್ಕೊಂಡು ಪ್ರಾರ್ಥನೆ ಮಾಡೋಣ. ದೇವರು ನಮ್ಮೆಲ್ಲರನ್ನ ಆಶೀರ್ವಾದ ಮಾಡಿ. ಧನ್ಯವಾದಗಳು. ವಾಕ್ಯ ತಿಳಿಸ್ಕೊಟ್ಟ ಹಿರಿಯರಿಗೂ ಧನ್ಯವಾದ. ಒಳ್ಳೆ ರೀತಿಯಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ಅವ್ರ ಕುಟುಂಬ ಸೇವೆ ದೇವರ ಎಲ್ಲ ಎಲ್ಲರಿಗೂ ಧನ್ಯವಾದ ಮತ್ತು ಶುಭೋದಯ. ಎಲ್ಲರೂ ಜೈ ಕ್ರಿಸ್ತ. ಒಳ್ಳೆ ವಾಕ್ಯ ಆಗಿ ಕ್ರಿಸ್ಟೋಫರ್ ಸರ್, ಸಾಮೂಲ್ ಕ್ರಿಸ್ಟೋಫರ್ ಸರ್ ಜೈ ಕ್ರಿಸ್ತ ಮತ್ತು ಒಳ್ಳೆ ಟ್ರಾನ್ಸ್ಲೇಷನ್ ಮಾಡಿದ್ದಾರೆ. ಸಾತ್ವಿಕ್ ಸರ್, ಚಿನ್ನಪ್ಪ ಸಾತ್ವಿಕ್ ಸರ್ ಒಂದೊಂದು ಸಲ್ಲಿಸ್ತೇವೆ. Oh, thank you so much. Thank you. Samuel sir, thank you. Wonderful message. Thank you Very good. so much.